ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಐಶ್ವರ್ಯ. ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನನ್ನ ವಾಯ್ಸ್ ಸ್ವಲ್ಪ ಚೇಂಜ್ ಆಗಿದೆ ಬಿಕಾಸ್ ಸ್ವಲ್ಪ ಕೋಲ್ಡ್ ಆಗಿದೆ, ಹಾಗಾಗಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇನ್ನು ಇವತ್ತು ಮಧ್ಯಾಹ್ನ ನಾನು ಅಮ್ಮ ಇಬ್ಬರೇ ಇದ್ವಿ ಮನೇಲಿ ಊಟಕ್ಕೆ. ಸೊ ಹಾಗಾಗಿ ಡೈಲಿ ಅನ್ನ ರಸಮ್ ತಿಂದು ಬೋರ್ ಆಗಿದೆ ಅಂತ ಹೇಳ್ತಾ ಇದ್ದೆ. ಹಾಗಾಗಿ ತರಕಾರಿ ಎಲ್ಲ ಹಾಕಿ ಉಪ್ಪಿಟ್ಟು ಮಾಡೋಣ ಅಂತ ಮಾಡ್ತಾಯಿದ್ರು. ಇನ್ನು ಇಲ್ಲಿ ಸ್ವಲ್ಪ ಫ್ರಿಡ್ಜ್ ತೆಗೆದಾಗ ನಾನು ತೋರಿಸ್ತಾ ಇದ್ದೆ, ನೆಲ್ಲಿಕಾಯಿ ಹಾಳಾಗಿಬಿಟ್ಟಿದೆ ಅಮ್ಮ ಅಂತಂದ್ಬಿಟ್ಟು. ಬಿಕಾಸ್ ಆ ನೆಲ್ಲಿಕಾಯಿನೆಲ್ಲ ನಾನೇ ತಂದು ಇಟ್ಬಿಟ್ಟಿದ್ದೆ, ಒಂದಷ್ಟು ನೆಲ್ಲಿಕಾಯಿನ. ಸೊ ಏನೇನೋ ಪ್ಲ್ಯಾನ್ ಮಾಡ್ಕೊಂಡು ತರ್ತೀನಿ, ಅದನ್ನು ಮಾಡೋಣ ಇದನ್ನು ಮಾಡೋಣ ಅಂತ, ಬಟ್ ಏನೂ ಆಗಿಲ್ಲ. ಆ್ಯಂಡ್ ಒಂದಷ್ಟು ನೆಲ್ಲಿಕಾಯಿ ರೆಸಿಪೀಸ್ನ ನಾನು ಶಾರ್ಟ್ಸ್ ವೀಡಿಯೋದಲ್ಲೂ ಕೂಡ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇನ್ ಕೇಸ್ ನೀವು ನನ್ನ ಚಾನಲ್ನ ಫಾಲೋ ಮಾಡಿದರೆ ಗೊತ್ತಾಗಿರುತ್ತೆ. ಸೊ ಹಾಗಾಗಿ ಅಮ್ಮ ಬೈತಾಯಿದ್ರು, ಎಷ್ಟು ನೆಲ್ಲಿಕಾಯಿ ಕಾಸ್ಟ್ಲಿ ಇದೆ, ನೀನು ಹಾಳು ಮಾಡ್ತೀಯಾ ಹಾಗೆ ಹೀಗೆ ಅಂತಂದ್ಬಿಟ್ಟು. ಮೇ ಬಿ ಎಲ್ಲ ತಾಯಿಂದಿರು ಹಿಂಗೆ ಅನಿಸುತ್ತೆ. ಸೊ ಹಾಗಾಗಿ ಬೈತಾಯಿದ್ರು. ಆ್ಯಂಡ್ ಇಲ್ಲಿ ಅಮ್ಮ ಕೆಲಸ ಇದೆ ಸ್ವಲ್ಪ ಅಂತಂದ್ಬಿಟ್ಟು ಒಳಗಡೆ ಹೋದರು. ಸೊ ಅಷ್ಟೊತ್ತಿಗೆ ತಿಂಡಿದೆಲ್ಲ ಒಂದು ಸ್ವಲ್ಪ ತಟ್ಟೆಗಳಿತ್ತು, ಅದನ್ನೆಲ್ಲ ತೊಳ್ಕೊಂಬಿಡೋಣ ಅಂತ ತೊಳ್ಕೊಳ್ತಾ ಇದ್ದೆ. ಆ್ಯಕ್ಚುಲಿ ಅಮ್ಮನೇ ಈ ಕೆಲಸಗಳನ್ನೆಲ್ಲ ಮಾಡೋದು, ನಾನು ಮಾಡೋದಿಲ್ಲ, ಪಾತ್ರೆ ತೊಳೆಯೋದಿಲ್ಲ. ಬಟ್ ಬೆಂಗಳೂರಲ್ಲಿ ಸ್ವಲ್ಪ ವೆದರ್ ಸರಿ ಇಲ್ವಲ್ಲ, ಸ್ವಲ್ಪ ಕೋಲ್ಡ್ ಜಾಸ್ತಿ ಆಗಿರೋದ್ರಿಂದ ಅಮ್ಮಂಗೆ ಬ್ರೀದಿಂಗ್ ಇಶ್ಯೂಸ್ ಇದೆ. ಸೊ ಹಾಗಾಗಿ ಬ್ರೀದಿಂಗ್ ಪ್ರಾಬ್ಲಮ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ನಾನೇ ಒಂದು 4 ತಟ್ಟೆ ಇತ್ತಲ್ಲ ತೊಳ್ಕೊಂಬಿಡೋಣ ಅಂತ ತೊಳ್ಕೊಳ್ತಾ ಇದ್ದೆ. ಇನ್ನು ಈ ಕಡೆ ನೀರು ಕಾದ ತಕ್ಷಣ ಸ್ವಲ್ಪ ರವೆಯನ್ನು ಕೂಡ ಹಾಕಿ ಮುಚ್ಚಿಟ್ಟಿದ್ದಾಯಿತು. ಸೊ ಹೀಗೆ ಎರಡೂ ಸ್ವಲ್ಪ ಸೈಮಲ್ಟೇನಿಯಸ್ ಆಗಿ ಕೆಲಸಗಳನ್ನ ಮಾಡ್ಕೊಂಡು ಹೋದರೆ ಅಡುಗೆ ಮನೆಯಲ್ಲಿ ಬರ್ಡನ್ ಅನಿಸಲ್ಲ, ಜೊತೆಗೆ ಕೆಲಸಗಳು ಬೇಗ ಮುಗಿಯುತ್ತೆ. ಸೊ ಹಾಗಾಗಿ ಎರಡೂ ಕೆಲಸನ ಸ್ವಲ್ಪ ಆ ಕಡೆ ನೋಡಿಕೊಂಡು ಮ್ಯಾನೇಜ್ ಮಾಡ್ಕೊಂಡು ಹೋಗಿದ್ದಾಯಿತು. ಆ್ಯಂಡ್ ಇನ್ನು ನನಗೆ ಉಪ್ಪಿಟ್ಟು ಎಷ್ಟು ಇಷ್ಟ ಅಂತಂದರೆ, ಮುಂಚೆ ಅಷ್ಟೊಂದು ಏನು ಇಷ್ಟ ಆಗ್ತಾ ಇರಲಿಲ್ಲ. ಬಟ್ ನನಗೆ ನಮ್ಮ ಅತ್ತೆ ಮಾಡೋ ಉಪ್ಪಿಟ್ಟು ತುಂಬ ಇಷ್ಟ. ಅಕ್ಕಿ ತರೀಲಿ ಮಾಡ್ತಾರೆ ಅವರು ಯೂಶ್ವಲಿ, ತರಕಾರಿ ಎಲ್ಲ ಹಾಕಿ, ಅದು ಸಿಕ್ಕಾಪಟ್ಟೆ ಇಷ್ಟ. ಬಟ್ ಪ್ರೆಗ್ನೆಂಟ್ ಆದಮೇಲಿಂದ ಉಪ್ಪಿಟ್ಟು ಇನ್ನೂ ಜಾಸ್ತಿ ಇಷ್ಟ ಆಗಿಬಿಟ್ಟಿದೆ. ಎಷ್ಟು ಅಂತ ಅಂದರೆ, ನಿಮಗೆ 365 ಡೇಸ್ ಕೂಡ ಉಪ್ಪಿಟ್ಟು ಮಾಡಿಕೊಡ್ತೀನಿ ಅಂತ ಅಂದರೆ ಓಕೆ ಅಂತೀನಿ, ಅಷ್ಟೊಂದು ಇಷ್ಟ ಆಗಿಬಿಟ್ಟಿದೆ, ಅದೇನೋ ಗೊತ್ತಿಲ್ಲ. ಆ್ಯಂಡ್ ನಮ್ಮಮ್ಮ ಇನ್ ಕೇಸ್ ಏನಾದರೂ ಮಧ್ಯಾಹ್ನ ಬೆಳಗ್ಗೆ ರಾತ್ರಿ ಏನು ಅಡುಗೆ ಮಾಡಲಿ ಅಂತ ಕೇಳಿದ್ರೆ ಸಾಕು ಉಪ್ಪಿಟ್ಟು ಮಾಡು ಅಂತಿರ್ತೀನಿ. ಸೊ ಹಾಗಾಗಿ ನಮ್ಮ ಮನೇಲಿ ಪೂರ್ತಿ ಉಪ್ಪಿಟ್ಟು ಮೈಯಾಗಿ ಹೋಗ್ಬಿಟ್ಟಿದೆ ನಾನು ಪ್ರೆಗ್ನೆಂಟ್ ಆದಾಗಿಂದ. ಸೊ ಸಿಕ್ಕಾಪಟ್ಟೆ ಇಷ್ಟ ನನಗೆ ಉಪ್ಪಿಟ್ಟು ಕಂಡ್ರೆ. ಸೊ ಹಾಗಾಗಿ ಉಪ್ಪಿಟ್ಟು ಮಾಡ್ತಾಯಿದ್ರು ಇವತ್ತು ಕೂಡ, ಸಿಂಪಲ್ಲಾಗಿರುತ್ತೆ ಅಂತ. ಆ್ಯಂಡ್ ಇಲ್ಲಿ ಅಮ್ಮ ರೆಡಿ ಆದಮೇಲೆ ಉಪ್ಪು ಖಾರ ಎಲ್ಲ ಸರಿಯಾಗಿದೆಯಾ ನೋಡು ಅಂತ ಕೊಟ್ಟರು, ಎಲ್ಲ ಸರಿ ಇತ್ತು. ಸೊ ಹಾಗಾಗಿ ತಟ್ಟೆಗೆ ಹಾಕಿಕೊಟ್ರು. ಇನ್ನು ನನಗೆ ನಾನು ಒಬ್ಬಳೇ ತಿನ್ನೋಕ್ಕೆ ಬೇಜಾರು. ಸೊ ಹಾಗಾಗಿ ಯೂಶ್ವಲಿ ಅಮ್ಮ ಎಲ್ಲ ಕೆಲಸ ಮುಗಿಸಿ ಬರೋವರೆಗೂ ಸ್ವಲ್ಪ ವೆಯ್ಟ್ ಮಾಡ್ತಿರ್ತೀನಿ. ಆ್ಯಂಡ್ ಇವತ್ತು ಅಮ್ಮನ ಜೊತೆನೇ ಒಟ್ಟಿಗೆ ಕೂತು ಊಟ ಮಾಡ್ತಾಯಿದ್ದೆ. ಬಿಕಾಸ್ ಒಬ್ಬರೇ ಕೂತು ಊಟ ಮಾಡೋಕ್ಕೆ ತುಂಬ ಬೇಜಾರು ಅನಿಸುತ್ತೆ, ಅದು ಇದು ಮಾತಾಡ್ಕೊಂಡು ಊಟ ಮಾಡ್ಬೋದು ಯಾರಾದರೂ ಜೊತೆಗಿದ್ರೆ ಅಂತಂದ್ಬಿಟ್ಟು. ಸೊ ಹಾಗಾಗಿ ಟಿ ವಿನೂ ಹಾಕ್ಕೊಂಡು ಹಾಗೆ ಅಮ್ಮನ ಜೊತೆ ಮಾತಾಡಿಕೊಂಡು ಊಟ ಮಾಡ್ತಾಯಿದ್ದೆ. ಸೊ ಮಧ್ಯಾಹ್ನ ಆಗಿದೆ, ಊಟ ಎಲ್ಲ ಮುಗಿಸ್ಕೊಂಡಿದ್ದೀನಿ. ಇವಾಗ ಮಗುಗೋಸ್ಕರ ಸ್ವಲ್ಪ ಕಾಜಲ್ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಇನ್ನೇನು ಡೆಲಿವರಿ ಹತ್ತಿರ ಬರ್ತಾ ಇರೋದ್ರಿಂದ ಮಗುಗೆ ದೃಷ್ಟಿ ಬೊಟ್ಟಿಡೋಕ್ಕಾಗಲಿ ಅಥವಾ ತಿಲ್ಕ ಇಡೋದಕ್ಕಾಗಲಿ ಅದಕ್ಕೆಲ್ಲ ಕಾಜಲ್ ಬೇಕೇ ಬೇಕು. ಸೊ ಹಾಗಾಗಿ ಹೊರಗಡೆಯಿಂದ ತರೋದಕ್ಕಿಂತ ಸ್ವಲ್ಪ ಕೆಮಿಕಲ್ ಫ್ರೀ ಆಗಿ ಮನೆಯಲ್ಲೇ ಮಾಡೋಣ ಅಂತ. ಬಿಕಾಸ್ ಮಗು ಸ್ಕಿನ್ ತುಂಬಾ ಡೆಲಿಕೇಟ್ ಇರುತ್ತಲ್ಲ, ಸೊ ಹಾಗಾಗಿ ಮನೆಯಲ್ಲೇ ಮಾಡೋಣ ಅಂತ ಅಂದ್ಬಿಟ್ಟು ಇವಾಗ ಮಾಡಲಿಕ್ಕೆ ಇಡ್ತಾ ಇದ್ದೀನಿ. ಸೊ ಹೇಗೆ ಮಾಡ್ತೀನಿ ಅಂತ ನಿಮ್ಮೊಟ್ಟಿಗೆ ಕೂಡ ಶೇರ್ ಮಾಡ್ತೀನಿ, ಬನ್ನಿ ಅದನ್ನು ಕೂಡ ನೋಡ್ಕೊಂಬರೋಣ. ಸೊ ಇವಾಗ ಇಲ್ಲಿ ನಾನು ಏನು ಮಾಡಿದ್ದೀನಿ ಅಂತಂದರೆ, ಒಂದು ಹತ್ತಿನ ತೊಗೊಂಡು ಅದನ್ನು ಸ್ವಲ್ಪ ಅಗಲ ಮಾಡಿದ್ದೀನಿ. ಅಗಲ ಮಾಡಿಬಿಟ್ಟು ಇದಕ್ಕೆ ನಾನು 4 ಬಾದಾಮಿಯನ್ನು ಹಾಕ್ತಾಯಿದ್ದೀನಿ ಇದರೊಳಗಡೆ. ಈ ಬಾದಾಮಿನ ನಾನು ತುಪ್ಪದಲ್ಲಿ ಅದ್ಬಿಟ್ಟು ಎತ್ತಿಟ್ಟಿದ್ದೀನಿ. ಸೊ ಇವಾಗ ಇದನ್ನು ಹಾಕ್ತಾಯಿದ್ದೀನಿ ಇಲ್ಲಿ. ಮತ್ತು ಇದ್ರ ಮೇಲೆ ಬತ್ತಿ ಚೆನ್ನಾಗಿ ಉರಿಲಿ ಅಂತಂದ್ಬಿಟ್ಟು 1-2-3 ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ. ಸೊ ಇವಾಗ ಈ ಥರದ್ದು 1-2 ಗ್ಲಾಸನ್ನು ಹಿಂಗೆ ಎತ್ಕೋಬೇಕು. ಅದ್ಮೇಲೆ ಪ್ಲೇಟು ಸರಿ ಇದನ್ನ ಹಾಗೆ ಹತ್ತಾ ಹತ್ಲಿ ಇದೆ ಅದು ಉರಿಬೇಕು ಚೆನ್ನಾಗಿ. ಅದಕ್ಕೆ ಹಿಂಗೆ ಮಾಡು, ಬತ್ತಿ ಥರ ಅದು ಹತ್ಕೊಡುತ್ತೆ ಅಂದೆ ನಿಮಗೆ. ಉರಿಲಿ ಬಿಡು. ಇದ್ರಲ್ಲಿ ಮಾಡೋರ ಕಡೆ ನಮ್ಮಮ್ಮ, ಇವ್ರು ನಮ್ಮಮ್ಮ ಅಲ್ಲ, ಇದು ಎಂಥದ್ದು ನಂಜುಬಟ್ಲು, ಸುತ್ತು ನಂಜುಬಟ್ಲು ಇಷ್ಟಪ್ಪ ಬಿಡುತ್ತಲ್ಲ, ಅದನ್ನ ತಂದು ಮಾಡೋರಂತೆ ನಮ್ಮ ಅಜ್ಜಿನೂ ಅಲ್ಲ, ನಮ್ಮ ಅಜ್ಜಿಯ ಅಜ್ಜಿ, ಅದು ಅಮ್ಮ. ಇನ್ನು ಈ ರೀತಿ ಒಂದು ಪ್ಲೇಟನ್ನು ಮುಚ್ಚಿ ಒಂದು 2 to 3 hours ಅದನ್ನು ಬಿಟ್ಬಿಡಬೇಕು.
ಆ್ಯಂಡ್ ಇಲ್ಲಿ ಬಟ್ಟೆ ಮಡಿಸ್ಕೊಳ್ತಾ ಇದ್ದೆ. ಸೊ ನಮ್ಮ ಮನೇಲಿ ಯಾವಾಗಲೂ ಇದೇ ರೀತಿ ಒಂದು ಚಾಪೆಯನ್ನು ಹಾಸಿ ಅದ್ರ ಮೇಲೆ ಒಗ್ದಿರೋ ಬಟ್ಟೆಗಳನ್ನೆಲ್ಲ ತೊಗೊಂಡ್ಬಂದು ಹಾಕಿರ್ತಾರೆ. ನಮ್ಮಮ್ಮನೇ ಯೂಶ್ವಲಿ ಮಡಿಸೋದು, ಬಟ್ ಇವತ್ತು ನಾನು ಮಾಡಿಸ್ತಾ ಇದ್ದೆ. ಅಂದರೆ ಇವಾಗ ಸ್ವಲ್ಪ ಡಾಕ್ಟರ್ ಜಾಸ್ತಿ ಆ್ಯಕ್ಟಿವ್ ಆಗಿರ್ಲಿಕ್ಕೆ ಟ್ರೈ ಮಾಡಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಕೆಳಗಡೆ ಕೂತ್ಕೊಂಡು ಅಂದರೆ ಆರಾಮಾಗಿ ರೆಸ್ಟ್ ಮಾಡ್ಕೊಂಡು ಕೂತ್ಕೊಂಡು ಮಾಡೋವಂಥ ಕೆಲಸಗಳೇನಾದ್ರು ಇದ್ದರೆ ಆದಷ್ಟು ನಾನು ಮಾಡಲಿಕ್ಕೆ ಟ್ರೈ ಮಾಡ್ತೀನಿ, ಸ್ವಲ್ಪ ಅಮ್ಮಂಗೂ ಹೆಲ್ಪ್ ಆಗುತ್ತೆ ಅಂತ ಅಂದ್ಬಿಟ್ಟು. ಇನ್ನು ಬಟ್ಟೆಗಳೆಲ್ಲ ಮಾಡಿಸ್ಕೊಂಡು ಅವರವರ ಜಾಗಕ್ಕೆ ಇಟ್ಟಿದ್ದಾಯಿತು. ಅಂದರೆ ಬಟ್ಟೆ ಮಡಿಸೋವಾಗಲೇ ನಾವು ಯಾರ್ಯಾರ್ದು ಏನೇನು ಬಟ್ಟೆಗಳಿದೆಯೋ ಅದನ್ನು ಸಪ್ರೇಟ್ ಮಾಡಿ ಇಟ್ಬಿಡ್ತೀವಿ. ಆ್ಯಂಡ್ ಮಡಿಸಿದ ಬಟ್ಟೆಗಳನ್ನೆಲ್ಲ ತೊಗೊಂಡು ಅವ್ರವ್ರ ಬಟ್ಟೆಗಳು ಎಲ್ಲಿರುತ್ತೋ ಆ ಜಾಗಕ್ಕೆ ತೊಗೊಂಡೋಗಿ ಇಟ್ಬಿಡ್ತೀವಿ. ಸೊ ಆವಾಗ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ಇವಾಗ ಒಂದು 2 hours ಆಗಿದೆ ಇಟ್ಟು ಕಾಜಲ್ ಮಾಡೋಕ್ಕೆ ಇಟ್ಬಿಟ್ಟು. ಸೊ ಇವಾಗ ಏನಾಗಿದೆ ಅಂತ ನೋಡೋಣ. ಆ್ಯಕ್ಚುಲಿ ಅದ್ರ ಕೆಳಗಿದ್ದ ದೀಪ ಆರಿತ್ತು, ಸೊ ಹಾಗಾಗಿ ನಮ್ಮಮ್ಮ ಅದನ್ನು ಎತ್ತಿಟ್ಬಿಟ್ಟಿದ್ದಾರೆ. ಇವಾಗ ಇದು ಹೇಗಾಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ರೀ. ಓಕೆ, ಸೊ ಸದ್ಯಕ್ಕೆ ಇಷ್ಟು ಕಲೆಕ್ಟ್ ಆಗಿದೆ, ಸಾಕು. ಇವಾಗ ಇದನ್ನು ನಾವು ಸ್ಕ್ರೇಪ್ ಮಾಡಬೇಕು. ಒಂದು ಸ್ಪೂನಿಂದ ಸ್ಕ್ರೇಪ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಸೊ ನೋಡಿ ಈ ಥರ ಇದನ್ನು ಒಂದು ಬಾಕ್ಸಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಈ ಒಂದು ಕೇಸರಿದು ಬಾಕ್ಸ್ ಬರುತ್ತಲ್ಲ, ಸೊ ಕರೆಕ್ಟಾಗಿ ಪುಟಾಣಿಗಿದೆ ಅಂತಂದ್ಬಿಟ್ಟು ನಾನು ಈ ಬಾಕ್ಸ್ನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಕೊಬ್ಬರಿ ಎಣ್ಣೆ ಹಾಕಬೇಕು, ತುಪ್ಪ ಹಾಕಿದ್ರೂ ಆಗುತ್ತೆ, ಬಟ್ ಕೊಬ್ಬರಿ ಎಣ್ಣೆನೂ ಹಾಕ್ಬೋದು. ನಿಮ್ಮ ಹತ್ರ ಇನ್ ಕೇಸ್ ಪ್ಯೂರ್ ಆಗಿರೋ ಕೊಬ್ಬರಿ ಎಣ್ಣೆ ಇದ್ದರೆ ನೀವು ಅದನ್ನು ಹಾಕ್ಬೋದು. ನಾನಿಲ್ಲಿ ಈ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾ ಇದ್ದೀನಿ. ಕನ್ಫ್ಯೂಸ್ ಆಗಬೇಡಿ, ಈ ಬಾಟ್ಲಿಗೆ ಹಾಕಿಟ್ಟಿರೋದಷ್ಟೇ. ಇದು ಪ್ಯೂರಾಗಿ ಕೊಬ್ಬರಿಯನ್ನು ಕೊಟ್ಟು ಆ ಗಾಣದಿಂದ ಎಣ್ಣೆಯನ್ನು ತೆಗೆಸಿರೋದು. ಸೊ ಹಾಗಾಗಿ ತುಂಬ ಪ್ಯೂರ್ ಇದೆ ಅಂತ ಅಂದ್ಬಿಟ್ಟು ನಾನು ಈ ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತಾ ಇದ್ದೀನಿ. ಎಕ್ಸ್ಕ್ಯೂಸ್ ಮೀ. ಅರ್ಧ ಕ್ಯಾಪಷ್ಟು ಹಾಕ್ಕೊಂಡಿದ್ದೀನಿ ನಾನು. ಈಗ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಯಾವುದಾದ್ರು ಒಂದು ಟೂತ್ ಪಿಕ್ ಸಹಾಯದಿಂದ. ಸೊ ಇವಾಗ ಇಲ್ಲಿ ರೆಡಿ ಆಗಿದೆ. ಇದು ಒಂದು 15 ಡೇಸ್ಗೆ ಆಗುತ್ತೆ ನಮಗೆ. ಸೊ ನೀವು ಯಾವ ರೀತಿ ಹಚ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡು. ಸೊ ಇವಾಗ ಇದ್ರದ್ದು ಡಾರ್ಕ್ನೆಸ್ ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ರೀ. ಇದನ್ನು ಆ್ಯಕ್ಚುಲಿ ದೊಡ್ಡವರು ಕೂಡ ಯೂಸ್ ಮಾಡ್ಬೋದು, ಬಟ್ ಮಕ್ಳಿಗೆ ಯೂಸ್ ಮಾಡೋದೇನು ಅಂತಂದರೆ ನಮಗೂ ಕೂಡ ಸಮಾಧಾನ ಇರುತ್ತೆ, ಯಾವುದೇ ರೀತಿ ಕೆಮಿಕಲ್ಸ್ ಮಿಕ್ಸ್ ಆಗಿಲ್ಲ, ಸೈಡ್ ಎಫೆಕ್ಟ್ಸ್ ಏನೂ ಆಗಲ್ಲ ಅಂತಂದ್ಬಿಟ್ಟು. ಸೊ ಹಾಗಾಗಿ ಮಕ್ಕಳಿಗೆ ಸ್ವಲ್ಪ ಜಾಸ್ತಿ ಪ್ರಿಫರ್ ಮಾಡೋದು. ಆ್ಯಂಡ್ ನಾನು ನನ್ನ ಹಳೆ ಒಂದು ವ್ಲಾಗಲ್ಲಿ ಹೇಳಿದ್ದೆ, ನಾವು 1 ವರ್ಷ ಯಾವುದೇ ರೀತಿ ಹಬ್ಬ ಮಾಡೋ ಹಾಗಿಲ್ಲ, ಯಾಕಂದರೆ ನಮ್ಮ ಅಜ್ಜಿ ತೀರೋಗಿದ್ದಾರೆ ಅಂತಂದ್ಬಿಟ್ಟು. ಆ್ಯಂಡ್ ಅವರು ಹೋಗಿ ಈ ವ್ಲಾಗ್ ಮಾಡೋದಿನ 1 ವರ್ಷ ಆಗಿತ್ತು. ಸೊ ಹಾಗಾಗಿ ನಾವು ವರ್ಷಾಬ್ದಿಕ ಅಂತ ಮಾಡ್ತೀವಿ, 1 ವರ್ಷ ತುಂಬಿದೆ ಅಂತ. ಅದರದ್ದು ಪಣಿಯಾರ ಅಂತ ಕೊಡ್ತಾರೆ, ಅಂದರೆ ಪೂಜೆ ಎಲ್ಲ ಮಾಡಿ ಅದ್ರ ಪ್ರಸಾದನ ಕೊಡ್ತಾರೆ, ಪೂಜೆ ಪ್ರಸಾದನ. ಸೊ ಅದನ್ನು ತಂದಿದ್ರು ಅಪ್ಪ. ಇನ್ನು ನಾನು ಈ ಟೈಮಲ್ಲಿ ದೂರ ಹೋಗೋದಕ್ಕಾಗಲ್ಲ, ಟ್ರಾವೆಲ್ ಮಾಡೋಕ್ಕಾಗಲ್ಲ ಅಂತ ಅಪ್ಪ ಮನೇಲೇ ತಂದಿದ್ರು. ಆ್ಯಂಡ್ ಮೊಸರುಡೆ ಕೂಡ ತಂದಿದ್ರು, ಇದನ್ನು ಕೂಡ ತಿಂತಾ ಇದ್ದೆ. ಆ್ಯಂಡ್ ಇನ್ನೂ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ. ಮುಂದಿನ ವೀಡಿಯೋ ಒಟ್ಟಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್. ಬಾಯ್.